So you all know more than 2 lakh people give the exam this time, and imagine getting within 1 lakh in that. Such an amazing feeling. Imagine getting within 1,000 in that. It's just going to be awesome. So we have many toppers who are joining us here. I think it's your golden opportunity to ask them your questions. Hi guys, I'm Dr. Veena Sharma. I got a rank of 95. Suggestion to you guys is ki start making your 20th notebook from 2nd or 3rd revision, and please don't take anybody else's notes. I know there are some telegram groups circulating 20th notebooks made by some other topper or something. Make your own notebook, make your own notes, and whenever you give a GT, make a review book and try to see that every day. Like, you have to have a hold on all the subjects every day. You make your own timetable, whatever subject, divide the days, but you have to go through the other subjects also. Be in touch with all the subjects. At the end, it is going to help a lot. That's all. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ್. ನಾನಿಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜು. ಮತ್ತು ನನ್ನ ರ್ಯಾಂಕ್ ಕೇಸಲ್ಲಿ 227 ಬಂದಿದೆ. ಎಲ್ರಿಗೂ ಹೇಳೋದಂದರೆ, ಇಲ್ಲಿ ಕ್ಲಾಸಲ್ಲಿ ಏನು ಮಾಡಿರ್ತಾರೆ, ಜಸ್ಟ್ ಡಿಪೆಂಡ್ ಆನ್ ದಟ್ ನೋಟ್ಸ್. ಆ ನೋಟ್ಸ್ನ ಪದೇ ಪದೇ ರಿವೈಸ್ ಮಾಡಿ, ಪದೇ ಪದೇ ಓದು. ಅಂದರೆ ನಿಮಗೆ 1 ಸತಿ 2 ಸತಿ ಓದಿದ್ರೂ ನೆನ್ಪುಳಿಯೋದಿಲ್ಲ. ಒಂದು 2-3 ಸತಿ ಓದಿದ್ಮೇಲೆ ಇಟ್ ಬಿಕಮ್ಸ್ ಫೋಟೋಗ್ರಾಫಿಕ್ ಮೆಮೊರಿ. ದಟ್ಸ್ ವಾಟ್ ಎಸೆನ್ಷಿಯಲ್. ಅಂದರೆ ಜಸ್ಟ್ ಯು ಕಾಂಟ್ ರಿಕಾಲ್ ಎವ್ರಿಥಿಂಗ್. ಅಂದರೆ ಕ್ವಶನ್ ನೋಡಿದಾಗ ಯು ಶುಡ್ ಫೀಲ್ ದಟ್ ಅಲ್ಲಿದೆ. ಅಂದರೆ ಯು ವಿಲ್ ಆನ್ಸರ್ ದಟ್ ಸಬ್ಕಾನ್ಷಿಯಸ್ಲಿ, ಬ್ಲೈಂಡಾಗಿ ಆನ್ಸರ್ ಮಾಡ್ತಾ ಇರ್ತೀರಿ. ದಟ್ ಯು ಶುಡ್ ಪ್ರಾಕ್ಟೀಸ್. ಯಾಕೆಂದರೆ you would have read that subject one month back and you can't remember that exactly, because human mind have not so much capacity. Exceptional cases ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಸೊ ಎಲ್ಲರೂ ಕೂಡ ಒಂದು ಅವರೇಜ್ ಇಂಟೆಲಿಜೆನ್ಸ್ ರೇಂಜಲ್ಲಿ ಇರ್ತಾರೆ ತುಂಬ ಜನ. ಸೊ ಯು ಹ್ಯಾವ್ ಟು ವರ್ಕ್ ಫಾರ್ ದಟ್. ಅಂದರೆ ಓದಿದೆಲ್ಲ ನೆನಪಿರೋದಿಲ್ಲ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್. ಅದಕ್ಕೋಸ್ಕರ ಯು ಶುಡ್ ಗಿವ್ ಎ ಟ್ರಿಕ್ ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದೋಸ್ ಥಿಂಗ್ಸ್. ದಟ್ಸ್ ವಾಟ್ ಎಸೆನ್ಷಿಯಲ್ ಡ್ಯೂರಿಂಗ್ ರೀಡಿಂಗ್. ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಬ್ರಷಿಂಗ್ ಥ್ರೂ ಪೇಜಸ್, ಓದಿ ಮುಗೀತು ಅಷ್ಟೇ ಆಯಿತು ಅನ್ನೋ ಥರ ಇರೋದಿಲ್ಲ. ಯು ಗಿವ್ GTs ಫ್ರೀಕ್ವೆಂಟ್ಲಿ. ಅಂದರೆ ಮಿನಿಮಮ್ ವೀಕ್ಲಿ ಒನ್ಸ್ ಆದರೂ ಕೊಡಬೇಕಾಗುತ್ತೆ. ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ದ ಸಬ್ಜೆಕ್ಟ್ಸ್ ಯು ಕವರ್ಡ್. ಆ್ಯಂಡ್ ಇಟ್ ಡಸಂಟ್ ಮ್ಯಾಟರ್, ಯಾಕೆಂದರೆ ಯು ವುಡ್ ಹ್ಯಾವ್ ರೆಡ್ ಫಾರ್ 5.5 years. ಆ್ಯಂಡ್ ಯು ಕ್ಯಾನ್ ಯೂಸ್ ದಟ್ ನಾಲೆಡ್ಜ್, ಬಿಕಾಸ್ ಇಟ್ಸ್ ನಾಟ್ ದಟ್ ಯು ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್. ಲೈಕ್ ಯು ಫಿಯರ್ ದಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಐ ಕಾಂಟ್ ಡೂ ಅಂತ. ಬಟ್ ಯು ಹ್ಯಾವ್ ದಟ್ ಇಂಟ್ರೆನ್ಸಿಕ್ ಕೆಪಬಿಲಿಟಿ. ಅಂದರೆ ಕೆಲವು ಟೈಮ್ ಕ್ವಶನ್ಸ್ ನೋಡೋಕೆ ಫ್ಲಾಶ್ ಆಗುತ್ತೆ, ಓ ನಂಗೆ ಗೊತ್ತಿದೆಯಲ್ಲ ಅನಿಸುತ್ತೆ. ಸೊ you should keep giving GTs and you have to review that GTs essential. And one of the best technique I found out was, ಅಂದರೆ ಒಂದು 2-3 ಜನ ಸೇಮ್ GTs ಕೊಡ್ಬೋದು, ಬಟ್ ಯುವರ್ ಫ್ರೀಕ್ವೆನ್ಸಿ, ಈಗೋ ಇಶ್ಯೂಸ್ ಇಲ್ಲದೆ ಕೂಲ್ ಆಗಿರಬೇಕು. ನೀವು ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು, ಎಲ್ಲ ಒಂದೊಂದು ಕ್ವಶನ್ ವೈಸ್ ಹೋಗ್ಬೋದು. ಯಾಕೆಂದರೆ ನೀವು GT ಕೊಟ್ಟಿದ್ದೀನ ಆಲ್ಮೋಸ್ಟ್ ಯು ವುಡ್ ಹ್ಯಾವ್ ವೇಸ್ಟೆಡ್ ದಟ್ ಡೇ. ಲೈಕ್ ಯು ವುಡ್ ಫೀಲ್ ಲೈಕ್, ಬಟ್ ಇಫ್ 3 of your friends sit down and discuss only regarding GT, not other than ಅದು GTಗೆ ಬಿಟ್ಟಿದ್ದು, ಏನೋ ಡಿಸ್ಕಸ್ ಮಾಡೋಂಗಿಲ್ಲ. ಆ್ಯಂಡ್ ಹಿ ವುಡ್ ಹ್ಯಾವ್ ಗಾಟ್ ಇಟ್ ಕರೆಕ್ಟ್ ಆ್ಯಂಡ್ ಯು ವುಡ್ ಹ್ಯಾವ್ ಗಾಟ್ ಇಟ್ ರಾಂಗ್. ದೆನ್ ಯು ಆಸ್ಕ್ ಹಿಮ್, ನೀನು ಹೆಂಗೆ ಸರ್ ಮಾಡಿದೆ, ಯಾವ ಥರ ಯೋಚನೆ ಮಾಡಿದೆ. ಆ್ಯಂಡ್ ದಟ್ಸ್ ವೆನ್ ದಟ್ ಮೇಕ್ಸ್ ಡಿಫ್ರೆನ್ಸ್. ಯಾಕೆಂದರೆ ಇಫ್ ಯು ರಿವ್ಯೂ ಇಟ್ ಅಲೋನ್ ಯು ಫೀಲ್ ಲೈಕ್ ಓಕೆ ತಪ್ಪಾಯಿತು, ಇದು ನಂಗೆ ಗೊತ್ತಿರಲಿಲ್ಲ ಅಂತ. ಬಟ್ ಹಿ ಮೇ ಆಲ್ಸೋ, ಅಂದರೆ ಅವನಿಗೆ ಕೂಡ ಅದ್ರ ಬಗ್ಗೆ ಗೊತ್ತಿರುತ್ತಾ ಇಲ್ವೋ, ಆದರೂ ಕೂಡ ಹಿ ವುಡ್ ಹ್ಯಾವ್ ಗಾಟ್ ಇಟ್ ಕರೆಕ್ಟ್. ಲೈಕ್ ದೇರ್ ಆರ್ ಸಮ್ ಟಿಪ್ಸ್, ಲೈಕ್ ಓವರ್ ಅರೌಂಡ್ 20-30 GTs ಕೊಡ್ತೀರಿ ಅಂದ್ಕೊಡಿ ಮುಂದೆ. ಅಂದರೆ ಯು ವುಡ್ ಗೆಟ್ ಸೋ ಮಚ್ ಐಡಿಯಾ, ಯು ಕ್ಯಾನ್ ಅಕ್ಯುಮುಲೇಟ್ ಸೋ ಮಚ್ ಐಡಿಯಾ, ಯು ಕ್ಯಾನ್ ಲರ್ನ್ ಫ್ರಮ್ ದಟ್ ಮೋರ್ ದೆನ್ ರೀಡಿಂಗ್. ಆ್ಯಂಡ್ ದಟ್ ಮಿಸ್ಟೇಕ್ಸ್ ಯು ಶುಡ್ ರೆಕ್ಟಿಫೈ ಗಿವಿಂಗ್ ದ ನೆಕ್ಸ್ಟ್ ರಿವಿಷನ್. ದಟ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಫಸ್ಟ್ ರಿವಿಷನ್ ಆಯಿತು ಮುಗೀತು ಇನ್ನೊಂದು ರಿವಿಷನ್ ಕೊಡ್ತೀನಿ. ಯು ಡೋಂಟ್ ಡೂ ಇಟ್ ಲೈಕ್ ದಟ್. ಇಟ್ಸ್ ನಾಟ್ ಪ್ಯಾಸಿವ್ ಆಗಲ್ಲ. ಎಲ್ಲ ಓದ್ತಿದ್ದಾರೆ, ಎಲ್ಲರದ್ದು ಒಂದು ರಿವಿಷನ್ ಆಯ್ತಂತೆ ನಂದು ಮುಗಿಸ್ಬೇಕು, ಈ ಥರ ಮಾಡಬೇಡಿ. ಲೈಕ್ ಇಟ್ ಶುಡ್ ಬಿ ಸೂಟಬಲ್ ಎನಫ್ ಫಾರ್ ಯು. ನಿಮಗೆ ಅಡ್ಜಸ್ಟ್ ಆಗಂಗಿರಬೇಕು. ಲುಕ್ ಇನ್ ಟು ದಟ್ ಆ್ಯಂಡ್ ಯು ಹ್ಯಾವ್ ಟು ರೆಕ್ಟಿಫೈ ದಿಸ್ ಮಿಸ್ಟೇಕ್ಸ್ ಓವರ್ GTs. ಆ್ಯಂಡ್ GTs ಆ್ಯಂಡ್ ರಿಮೆಂಬರ್ ದಟ್. ಎಲ್ಲ ಹೇಳ್ತಾರೆ ನಂದು ಸ್ಕೋರು ಮುಂದೆನೇ ಹೋಗ್ತಾಯಿಲ್ಲ, 100 ಒಂದು 4-5 GTs ಕೊಟ್ಟರು, ಅದು ಹೋಗಲ್ಲ. ಇಟ್ಸ್ ಲೈಕ್ ಎ ಬ್ಲಾಕೆಡ್. ಲೈಕ್ ಯು ಆರ್ ಮೇಕಿಂಗ್ ಸಮ್ ಮಿಸ್ಟೇಕ್ಸ್, ಯು ಆರ್ ನಾಟ್ ಇಂಪ್ರೂವಿಂಗ್ ದಟ್. ಯು ಹ್ಯಾವ್ ಟು ಇಂಪ್ರೂವೈಸ್ ದಟ್. ಆ್ಯಂಡ್ ಇಟ್ ಟೇಕ್ಸ್ ಅರೌಂಡ್ ಮಂತ್ ಆರ್ 2 ಟು ಇಂಪ್ರೂವ್ ದಟ್ ಬ್ಲಾಕೆಟ್. 110 ಮತ್ತು 120, 130 ಎಲ್ಲ ಬ್ಲಾಕೆಟ್ ಆಗ್ತೀರಿ, ಮುಂದೆ ಹೋಗಲ್ಲ. ಇಟ್ ಹ್ಯಾಪನ್ಸ್ ಫಾರ್ ಎವ್ರಿಬಡಿ. ಯು ಡೋಂಟ್ ಥಿಂಕ್ ನನಗೆ ಮಾತ್ರ ಆಗುತ್ತೆ ಅಂತ. ಹ್ಯಾವ್ ಟು ಓವರ್ಕಮ್ ದಟ್ GTs. ಆ್ಯಂಡ್ ಬಿಫೋರ್ ದಟ್ ಎಕ್ಸಾಮ್ ಡೆಡ್ಲೈನ್ ಇರುತ್ತೆ, ಒಂದು 2 months ಬಿಫೋರ್, ಯು ಶುಡ್ ಅಚೀವ್ ಎ ಪೀಕ್, ಅಟ್ಲೀಸ್ಟ್ ಎ ಸ್ಕೋರ್ ಆಫ್ 150-160 ಈ ರೇಂಜಲ್ಲಿ. ಸೊ ದಟ್ ಗಿವ್ಸ್ ಯು ಇಮೆನ್ಸ್ ಕಾನ್ಫಿಡೆನ್ಸ್. ಪರವಾಗಿಲ್ಲ, ನಾನು ಚೆನ್ನಾಗಿ ಓದ್ತೀನಿ, ಒಂದು ಒಳ್ಳೆ ಡೀಸೆಂಟ್ ರ್ಯಾಂಕ್ ಬರುತ್ತೆ, ನನಗೆ ಒಳ್ಳೆ ಸೀಟ್ ಸಿಗೋ ಅಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ.
ಸೊ ದಟ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್. ಇಫ್ ಯು ಡೋಂಟ್ ಗಿವ್ GTs, ಈಗಲಿಂದ GTs ಕೊಡದಲ್ಲೇ ಎಲ್ಲ ಒಂದು 19 ಸಬ್ಜೆಕ್ಟ್ ಮುಗಿಸ್ಬೇಕು, ಗೊತ್ತಿಲ್ಲದ ಸಬ್ಜೆಕ್ಟ್ ಬಗ್ಗೆ ಏನು ಮಾಡೋದು ಅಂತ ಹೋದರೆ ಅಟ್ ಎಂಡ್ ಆಫ್ ದಿ ಡೇ ಇಟ್ ಟೇಕ್ಸ್ ಟೈಮ್ ಟು ಅಚೀವ್ ಪೀಕ್, ಮತ್ತೆ 6 months ಬೇಕಾಗುತ್ತೆ. ಯು ಮೇ ನಾಟ್ ಹ್ಯಾವ್ ದಟ್ ಟೈಮ್. ಸೊ ಬಿ ಸೀರಿಯಸ್ ಅಬೌಟ್ ಗಿವಿಂಗ್ GTs ಫ್ರಮ್ ನೌ ಆನ್ವರ್ಡ್ಸ್ ಆ್ಯಂಡ್ ಅಚೀವ್ ದ ಪೀಕ್ ಜಸ್ಟ್ ಬಿಫೋರ್ ದ ಡೆಡ್ ಲೈನ್ ಆ್ಯಂಡ್ ಯು ವುಡ್ ಬಿ ಕಾನ್ಫಿಡೆಂಟ್ ಎನಫ್. ಆಮೇಲೆ ಲಾಸ್ಟ್ ಮಂತಲ್ಲಿ ಯು ಕ್ಯಾನ್ ಜಸ್ಟ್ ಬ್ರಷ್ ಥ್ರೂ ದಟ್, ಯು ವುಡ್ ಹ್ಯಾವ್ ದಟ್ ಫೋಟೋಗ್ರಫಿಕ್ ಮೆಮರಿ. ಆ ರಿವಿಷನ್ ಮಾಡಿದ್ರೆ ಇಟ್ಸ್ ಎನಫ್. ಯು ಶುಡ್ ಬಿ ಕಾನ್ಫಿಡೆಂಟ್ ಎನಫ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್. ಆ್ಯಂಡ್ ದ ಡೇ ಆಫ್ ಎಕ್ಸಾಮ್ ಮ್ಯಾಟರ್ಸ್ ದ ಮೋಸ್ಟ್. ಯಾಕೆಂದರೆ ಈವನ್ 1 or 2 difficult questions in a row will feel like that I can't, ನಂಗೆ ಗೊತ್ತಿಲ್ಲ. It's not that. You can leave those questions, you can go front, you can do those easier questions, come back and look at it, then you may get it correct. So patience is must during the exam. That's what matters the most. And ನಂಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತಲ್ಲ, to aim for a decent rank, and that should be in back of your mind. And before joining Bhatia I had no idea ನನಗೇನಾಗುತ್ತೆ ಏನೋ ಅಂತ. And my seniors were standing there, I was sitting there in BMC auditorium. I remember that. And they were telling, hey, ಇದೆಲ್ಲ ಆಗುತ್ತಾ ಇಲ್ವಾ ಅಂತ ಅನಿಸುತ್ತೆ. ಇಟ್ ಲುಕ್ಸ್ ಲೈಕ್ ನಾನು ಹೇಳಿದ್ದೆಲ್ಲ ಫುಲ್ಲು ಒಂಥರ ಯೂಫೋರಿಯಾ ಥರ ಫುಲ್ ಖುಷಿ ಆಗುತ್ತೆ. ಜಸ್ಟ್ 1-2 hours ಆದಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ಆ್ಯಂಡ್ ಯು ವಿಲ್ ಗೋ ಟು ಯುವರ್ ವೇಸ್ ಬ್ಯಾಕ್. ಅಷ್ಟೇ, ಯು ವಿಲ್ ಡೂ ಪ್ರೀವಿಯಸ್ಲಿ ಏನು ಮಾಡ್ತಿದ್ದೀರಿ ಅದನ್ನ ಮಾಡ್ತೀರಿ. ಡೋಂಟ್ ಡೂ ದಟ್ ಮಿಸ್ಟೇಕ್. ಲೈಕ್ ಕೀಪ್ ಆನ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಯು ಡೂ. ಮಾಡಿದ್ದನ್ನ ಮಾಡ್ತಾ ಇರಬೇಕು. ಇವತ್ತು ಕ್ಲಾಸಲ್ಲಿ ಏನು ಮಾಡಿದ್ದಾರೆ, ಟ್ರೈ ಟು ಕಂಪ್ಲೀಟ್ ಇಟ್ ಟುಡೇ. ಯು ಕ್ಯಾಂಟ್ ಕಂಪ್ಲೀಟ್ ಇಟ್, ದಟ್ಸ್ ಟ್ರೂತ್. ಅದೆಲ್ಲರಿಗೂ ಅರ್ಥ ಆಗಬೇಕು. ಯಾರೋ ಮುಗಿಸ್ಬೋದು, ಎಕ್ಸೆಪ್ಷನಲ್ ಇರ್ತಾರೆ, ಅವನ್ನೆಲ್ಲ ನೋಡಬೇಡಿ. ಟು ಟ್ರೈ ಟು ಡೂ ದ ಪ್ರೊಸೆಸ್ ಈಸ್ ಇಂಪಾರ್ಟೆಂಟ್. ಅಟ್ ಎಂಡ್ ಆಫ್ ದಿ ಡೇ ಯು ವಿಲ್ ಎಂಜಾಯ್ ದ ಪ್ರೊಸೆಸ್. ಆ್ಯಂಡ್ ದಿಸ್ ಈಸ್ ದ ಪ್ಲೇಸ್ ಯು ಲರ್ನ್ ಆ್ಯಂಡ್ ಅಕ್ವೈರ್ ಮೋರ್ ನಾಲೆಡ್ಜ್ ದೆನ್ ಯು ಡಿಡ್ ಇನ್ ಓವರ್ ಹೋಲ್ 5.5 years. ಆ್ಯಂಡ್ ಯು ರಿಮೆಂಬರ್ ದಟ್. ಇಷ್ಟು ಮಾಡಿ ಸಾಕು. Good evening, everyone. I'm Dr. Deepak Tunde. I did my MBBS from SN Medical College, Bagalkote. And I secured an all India rank of 358 in EPT 2024. What I felt I slightly did different is that I did this new, conventional, but I gave it a name. It's called intra and inter-subject integration. Intra-subject integration is when you read some topic from page 1, you also find that same topic in page 50. You'll have to recall ki, yes, I've read this topic somewhere. That sort of tells you ki you have read that subject properly. You're attentive or something like that. But the second one is inter-subject integration. All of these things comes by like second read, third read, first read, don't expect that. But then inter-subject integration is when you find 2 similar points in different subjects. When you know you are able to connect the dots, that means you are doing pretty decently. And there might be people who are doing from different source and all that, but then that means you are doing decently. Please trust me, don't see anyone else. Do what you are doing and you will come out of flying colors. Thank you. Good evening all. I am Sonal N. Pyle. I am from JIMS Gadak. I don't want to tell how to study because all of these people have told it very properly. My rank is 437. Those who are from peripheral medical colleges, that don't underestimate yourself. You can even get the first rank. You just have to reduce your silly mistakes which you are doing. Just review back to your wrong questions in the GTs. Usually it will be the same topics you are getting wrong. Like I used to get wrong in things like Men's syndrome and surgery criteria. Those things you just keep it at the end. Just see those just before going to exam. If you want to see it the previous day, you can see, or you can just skip the previous day. I did like that. I just want to give hope. My last year rank was around 1.25 lakh. Then in November, I got 12K rank, and then in this May INICET 4K and 4K to 437 in just one year. I just considered the Bhatia notes to 50% so that I can read it in the last 10 days. Now you should read everything and don't try to do every question of the question bank because you will not be able to do that. Just around 30% to 50% if you do that, and then it is fine. Just try to read. Even PYQs you have to do 3 to 4 times again and again. I know you will get bored to see the notes saying again and again, so that you can change your methods every time. How I did is, first round 3 months I did the main notes completely, and then I switched to retro method. I went from QBank or PYQs
mainly PYQs. If I got any time left, then I used to do 5 to 6 modules per day. Then I went retro. Then I went to the main notes. Then I saw, okay, these are the topics in which there are most of the questions coming. So I used to highlight those topics and just make a note of it in some of your book and read those topics in the last 10 days, because there is more chance of getting those topics in the exam rather than some periphery, some random topics you are reading. Even notes has more things. You can read that, but I think you have to concise your Bhatia notes to 50% for last 10 days. This is my personal opinion. Then you can follow any method which suits you. Then modify your strategy from every 3 months. First revision will be 3 months. Then you should take half the time of it, then half of it, and then last reading should be in 10 days. Those last 10 days and 10 days previous to it, you have to practice that. Can I read this in 10 days? You should practice that, and then you should decide what you have to read in the last 10 days. So this was my approach. Thank you. Hello everyone, my name is Dr. Rashmi. I did my UG from WIMS Ballari. My rank in INICT May was 872 and in NEET I've scored 699. I was a Guyana some of the batch students sitting somewhere there. This is very nostalgic for me because my last class was with Rajiv sir. I remember he made us sing Dil Hai Chota Sa Choti Si Asha at the end, and we were all filled up really. So everybody has said a lot. we sang nicely, not because of that. Everybody has said enough. I would just like to say that take the post-class test very seriously, because that is the advantage of having an offline class, because you have a goal post. So read very seriously and make sure you are in the first 10, first 20, first 30. That should be your target. Secondly, if you feel very overwhelmed, have a friend, have somebody to talk to. Do not pressurize yourself too much, because this is a long journey. Honestly, we have seen postponement, preponement and everything. And that's all. Read the main notes. Don't go for short courses. Thank you. Good evening. Myself Chaudappa from James Cadet. First of all, what I like to say is just Rank. my rank is 1013. What I want to say is, first stick to the Bhatia notes. Don't ever change to any platforms. This is my main request for everyone. Many of my friends, due to postponements and all, they have changed to other platforms and now they are suffering. Please, you people don't do that mistake. The notes which they are giving, it's more than enough. ಎಲ್ಲ ಇದೆ ಅದರಲ್ಲಿ. ನಿಮಗೆ ಅನಿಸ್ಬೋದು ಈಗ ಸ್ಟಾರ್ಟಿಂಗ್ ಓದೋತ್ತಿಗೆ ಇಷ್ಟೇ ಇದೆ ನೋಟ್ಸು, ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ. ಎಕ್ಸಾಮ್ ಒಂದು ತಿಂಗಳು ಹಿಂದೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಆಯಿತಾ. ನೋಟ್ಸ್ ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಸ್ಟ್ರೈಟ್ ಲೈನ್ಸಲ್ಲಿ ಬರ್ತವೆ. ಎಕ್ಸಾಂಪಲ್ ತಮೀಮ್ ಸರ್ ನೋಟ್ಸ್ ಅಂತೂ ಗೊತ್ತು, ಗೋಲ್ಡ್ ಅದು ಸೇಮ್ ಅದೇ ಥರನೇ ಇತ್ತು ಸೀರಿಯಸ್ಲಿ. ಬಟ್ ದಿಸ್ ಟೈಮ್ ದೇ ಆರ್ ಫೋಕಸಿಂಗ್ ಆನ್ ಕಾನ್ಸೆಪ್ಚುವಲ್ ಕ್ವಶನ್ಸ್ ಅಷ್ಟೇ. ಬಟ್ ಎವ್ರಿಥಿಂಗ್ ಫ್ರಮ್ ನೋಟ್ಸ್. ರಾಜೀವ್ ಶೆಟ್ಟಿ ಸರ್ ನೋಟ್ಸ್ ಅಂತೂ ಫುಲ್ ಸೇಮ್ ಲೈನ್ಸ್ ಇತ್ತು BS ಎಂದು. ಸೊ ಆ ಥರ ಮಿಸ್ ಮಾಡ್ಕೋಬೇಡಿ. ಮೇಯ್ನ್ ಈಗ ಕ್ಲಾಸ್ ಆದಮೇಲೆ ಹೋದ್ಮೇಲೆ ಜಸ್ಟ್ ಯು ಕಾಂಟ್ ರೀಡ್, ಯಾಕಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇಲ್ಲೇ ಇರ್ತೀರ. ಸೇಮ್ ನಿಮ್ಮ ಥರನೇ 1 ಇಯರ್ ಬ್ಯಾಕ್ ನಾನು ಇಲ್ಲೇ ಕೂತ್ಕೊಂಡಿದ್ದೆ. ಸೊ ಅಲ್ಲಿ ಅಟ್ಲೀಸ್ಟ್ 1 or 2 hour ಆದ್ರೂ ಏನು ಬರ್ಕೊಂಡಿರ್ತೀರಲ್ಲ ನೋಟ್ಸು, ಅದನ್ನು ಜಸ್ಟ್ ಪೇಜ್ ಟರ್ನ್ ಮಾಡಿ ಅಷ್ಟೇ. ವೆನ್ ಯು ಸ್ಟಾರ್ಟ್ ಆಫ್ಟರ್ ಆಲ್ ದ ಕ್ಲಾಸಸ್ ಆದಮೇಲೆ ನೀವು ಹೊಸ ರಿವಿಷನ್ ಮಾಡೋತ್ತಿಗೆ ಯು ಕ್ಯಾನ್ ಮೇಕ್ ಅ ಪ್ರಾಪರ್ ಪ್ಲ್ಯಾನ್. ಯಾವ ಥರ ಕ್ಲೀನಾಗಿ ಮತ್ತೆ ಬೇಕಿದ್ರೆ ಡೀಪಾಗಿ ಡೆಪ್ತಾಗಿ ಓದ್ಕೊಡಿ. ಬಟ್ ನೋಟ್ಸ್ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಯಾವುದೋ GTSಲ್ಲಿ ಅನ್ನೋನ್ ಕ್ವಶನ್ಸ್ ಕೊಡ್ತಾರೆ, ಆ್ಯಡ್ ಮಾಡೋದು, ಇವೆಲ್ಲ ಮಿಸ್ಟೇಕ್ ಮಾಡಬೇಡಿ. ಈ ಸಿಂಡ್ರೋಮ್ಸ್ ಏನೇನೋ ಇರ್ತವೆ, ಅಂಥವೆಲ್ಲ ನೋಟ್ಸಲ್ಲಿ ಆ್ಯಡ್ ಮಾಡಿಬಿಡಿ. ಯೂಶ್ವಲಿ ಆ ಕ್ವಶನ್ಸ್ ಎಲ್ಲ ಕೇಳೋದು ಭಾಳ ಕಮ್ಮಿನೇ. ಜಸ್ಟ್ ಸ್ಟಿಕ್ ಟು ಮೇಯ್ನ್ ನೋಟ್ಸ್ ಅಷ್ಟೇ. ಆ್ಯಂಡ್ ಫಸ್ಟ್ ರಿವಿಷನ್ ಅಂತೂ ಒಂದು 3 months ಮಾಡಿ, ಬರ್ತಾ ಕಟ್ ಡೌನ್ ಮಾಡ್ಕೊಳ್ಳಿ. ನಮಗೆ ಪೋಸ್ಟ್ಪೋನ್ ಆಗಿದ್ದಕ್ಕೆ ನಾವು 4-5 ಸರಿ ಓದ್ಬಿಟ್ವಿ. ಸೇಮ್ ನೆಕ್ಸ್ಟ್ ರಿವಿಷನ್ ಒಂದು 2 months. ಬರ್ತಾ ಲೈಕ್ ಒಂದು ಸಬ್ಜೆಕ್ಟಿಗೆ ನೀವು ಈಗ ಎಕ್ಸಾಂಪಲ್ PSMಗೆ 4 days ಕೊಟ್ಟರು ಅಂದರೆ ನೆಕ್ಸ್ಟ್ ಟೈಮ್ 2, ಅದು ನೆಕ್ಸ್ಟ್ ಟೈಮ್ ಜಸ್ಟ್ 1. ನಿಮಗೆ ಅನ್ಸ್ಬೋದು ಲಾಸ್ಟಿಗೆ ನೋಟ್ಸ್ ಇಷ್ಟೊಂದಿದೆ, ಹೆಂಗೆ ನಾವು 1 day ರಿವಿಷನ್ ಮಾಡೋದು ಅಂತ. ನೀವೇ ಲೈಕ್ ಎವ್ರಿ ರಿವಿಷನಲ್ಲಿ ನಿಮಗೆ ಅನಿಸ್ಬೇಕು ಈ ಟಾಪಿಕ್ಕೇ ಇಂಪಾರ್ಟೆಂಟ್ ಇರುತ್ತೆ. ಯೂಶ್ವಲಿ ಅಲ್ಲಿ ಕೇಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಅದನ್ನು ಕಟ್ ಶಾರ್ಟ್ ಮಾಡಿಕೊಂಡು ಎಕ್ಸಾಮ್ ಪ್ರೀವಿಯಸ್ ವೀಕ್ಸು ಪ್ರೀವಿಯಸ್ ಡೇಸಲ್ಲಿ ಮೇಯ್ನ್ ಅದನ್ನೇ ಫೋಕಸ್ ಮಾಡಿ. ಮೇಯ್ನ್ ಹೇಳೋದಿದೆ, ಶಾರ್ಟ್ ಕೋರ್ಸಿಗೆ ಯಾರು ಹೇಳಿದ್ರು ಕೇಳಬೇಡಿ. ಲೈಕ್ ಈ ಥರ ಥಾಟ್ಸ್ ಬರ್ತವೆ,
ಭಾಳ ನೋಟ್ಸ್ ಬರ್ಕೊಂಡ್ಬಿಟ್ಟಿದ್ದೀವಿ, ವಿ ಕಾಂಟ್ ಫಿನಿಶ್ ದಿಸ್, ಯಾವುದನ್ನ ಶಾರ್ಟ್ ಕೋರ್ಸಸ್ ಹೊಟ್ಟೋಗೋಣ, ಬೇಗ ಬೇಗ ರಿವೈಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಟ್ಸಲ್ಲೇ ಲೈನ್ ಟು ಲೈನ್ ಇತ್ತು ಪೇಪರಲ್ಲಿ, ಜಸ್ಟ್ ಒಂಚೂರು ಅಪ್ಲೈ ಮಾಡಿದ್ರೆ ಸಾಕು, ಬಟ್ ನೋಟ್ಸ್ ಬಿಟ್ಟು ಬೇರೆ ಯಾವುದಕ್ಕೂ ಹೋಗ್ಬಿಡಿ. ಆಮೇಲೆ ಯೂಶ್ವಲಿ ಎಕ್ಸಾಮ್ ಡೇ ಇಸ್ ಕ್ರೂಷಿಯಲ್, ಪ್ರೀವಿಯಸ್ ಡೇ ಎಲ್ಲ ಜಾಸ್ತಿ ಸ್ಟ್ರೆಸ್ ತೊಗೊಬೇಡಿ, ಇಟ್ ವಿಲ್ ಬಿ ಫೈನ್. ಥ್ಯಾಂಕ್ ಯು.